ದೇಶ ವಿದೇಶಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ನಲ್ಲಿ. ಸಂಪೂರ್ಣವಾಗಿ ಖಾಲಿಯಾಗಿದ್ದ ಕೃಷ್ಣಾ ನದಿಗೆ ಮತ್ತೆ ಜೀವ ಕಳೆ ಬಂದಿದೆ. ಕೃಷ್ಣಾ ನದಿ ಕಳೆದ 2 ತಿಂಗಳಿನಿಂದ ಬತ್ತಿ ಹೋಗಿತ್ತು. ಆದರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾಗಿದ್ದು ಕೃಷ್ಣಾ ನದಿಗೆ ಸುಮಾರು 15,000 ಕ್ಯೂಸೆಕ್ಸ್ ನೀರು ಹರಿದು ಬಂದಿದೆ. ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದ ಜೀವನಾಡಿ ಕೃಷ್ಣಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಇನ್ನು 2 ತಿಂಗಳು ರೈತರಿಗೆ ನೀರಿನ ಸಮಸ್ಯೆಯೇ ಇಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಬರದ ಛಾಯೆ ದಟ್ಟವಾಗಿಯೇ ಆವರಿಸಿದೆ. ಜೂನ್ ಮೊದಲ ವಾರದಲ್ಲಿ ಬಿತ್ತನೆ ಮಾಡಿದ ರೈತರು ಆಕಾಶವನ್ನ ನೋಡಿ ಬೇಸತ್ತು ಹೋಗಿದ್ದಾರೆ. ಇಂದು ಬರಬಹುದು, ನಾಳೆ ಬರಬಹುದು ಎಂದು ಕಾಯುತ್ತಲೇ ಇದ್ದಾನೆ ಅನ್ನದಾತ. ಆದರೆ ಮಳೆಯಂತೂ ಬಾರದೆ ಬೆಳೆ ಒಣಗುತ್ತಿದ್ದು ಕಣ್ಣೀರು ಹಾಕುತ್ತಿದ್ದಾನೆ. ಸ್ವಲ್ಪ ಮಳೆಯಾದಾಗ ಖುಷಿಯಾಗಿದ್ದ ರೈತರು ಸಾಲ ಮಾಡಿ ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿಸಿ ತಂದು ಭೂಮಿಗೆ ಸುರಿದ್ರು. ಇನ್ನೇನು ಬೀಜ ಮೊಳಕೆ ಒಡೆದು ಬೆಳೆಯುತ್ತದೆ ಎನ್ನುವ ಹಂತದಲ್ಲಿಯೇ ಮಳೆ ಕಾಣೆಯಾಗಿದೆ. ಒಂದೆಡೆ ಬೆಳೆಗೆ ನೀರಿಲ್ಲದೆ ಸ್ಥಿತಿ ನಿರ್ಮಾಣವಾಗಿದ್ದರೆ ಇನ್ನೊಂದೆಡೆ ಮನುಷ್ಯರು, ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರಿಗೂ ತೊಂದರೆ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಿಟಿ ಮಳೆ ಜೋರಾಗಿದೆ. ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದಿದೆ. ಗಂಗವ್ವ ವರಾಳ ಎಂಬುವವರಿಗೆ ಸೇರಿದ ಮನೆಯ ಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ. ಮನೆಯಲ್ಲಿ 7 ಜನರು ವಾಸವಿದ್ದು ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿರುವ ವೇಳೆ ಈ ಘಟನೆ ಸಂಭವಿಸಿದೆ. ಗೋಡೆ ಕುಸಿಯುವುದನ್ನು ಕಂಡು ಹೊರಗಡೆ ಬಂದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಾಡಿಕೆಯಂತೆ ಜೂನ್ನಲ್ಲೇ ಬಾರದ ಮಳೆಯಿಂದ ಮೈಸೂರಿನ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾನೆ. ಮುಂಗಾರು ಆರಂಭದಲ್ಲೇ ಭರ್ತಿಯಾಗುತ್ತಿದ್ದ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳು ಒಡಲು ಬರಿದಾಗಿದೆ. ಇದರಿಂದ ಕಾವೇರಿ ತೀರದ ಭೂಮಿಗಷ್ಟೇ ಅಲ್ಲದೆ ಜನ ಹಾಗೂ ಜಾನುವಾರುಗಳು ಕುಡಿಯುವ ನೀರಿಗೂ ಕೂಡ ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ನಿರೀಕ್ಷಿತ ಮಳೆಯಾಗದಿರುವುದರಿಂದ ರೈತರಿಗೆ ಕೃಷಿ ಇಲಾಖೆಯೂ ಕೂಡ ಅನ್ನದಾತರಿಗೆ ಸಲಹೆಯನ್ನ ನೀಡಿದೆ. ರೈತರು ಹೆಚ್ಚು ನೀರು ಕುಡಿಯುವ ಬೆಳೆಗಳಾದ ಮೆಣಸಿನಕಾಯಿ, ಭತ್ತ, ಕಬ್ಬು ಬೆಳೆ ಬೆಳೆಯಬೇಡಿ ಎಂದಿದೆ. ಇತ್ತೀಚೆಗೆ ಸವಲತ್ತು ಕೇಳಿದ್ದಕ್ಕೆ ಹೆಡ್ ಮಾಸ್ಟರ್ ಶಂಕರನನ್ನ ಅಮಾನತು ಮಾಡಲಾಗಿತ್ತು. ಈಗ ಸಸ್ಪೆಂಡ್ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಬೇಕೇ ಬೇಕು, ನಮಗೆ ಶಂಕರ್ ಬೇಕು ಎಂದು ವಿದ್ಯಾರ್ಥಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ಡಿಡಿಪಿಐ ರಮೇಶ್ ವಿರುದ್ಧ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತೀರಾ ಹಿಂದುಳಿದಿದ್ದ ಸರ್ಕಾರಿ ಶಾಲೆಯನ್ನ ಮಾದರಿಯನ್ನಾಗಿಸಲು ಹೊರಟಿದ್ದ ಮುಖ್ಯ ಶಿಕ್ಷಕ ಎಂ ಶಂಕರ್ಗೆ ಇಂಥ ಶಿಕ್ಷೆ ಯಾಕೆ? ಅವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವುದೇ ತಪ್ಪಾ ಎಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.